ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿಂದ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ವಿಡಿಯೋದ ಏನಪ್ಪಾ ತಿಳಿಸ್ಕೊಡ್ತಾನೆ ನೋಡಿ. ಸೆಕೆಂಡ್ ಪಿ ಸಿ ಎಕ್ಸಾಮ್ ಅಲ್ಲ, ಯಾರೆಲ್ಲ ಬರೀತಾ ಇದ್ರಿ ಬರ್ದಿದ್ರಿ, ಆಲ್ಮೋಸ್ಟ್ ಎಲ್ಲರೂ ಮೂರನೇ ಎಕ್ಸಾಮ್ ಗಂಟ ಯಾರ ಬರ್ದಿದ್ರಿ. ಫೈನಲಿ ಎಲ್ಲ ಒಂದನೇ ಎಕ್ಸಾಮ್ ಬರ್ದಿದ್ರಿ, ಎರಡನೇ ಎಕ್ಸಾಮ್ ಬರ್ದಿದ್ವಿ, ಬಟ್ ಮೂರನೇ ಎಕ್ಸಾಮ್ ಬರ್ದಿದ್ರಿ. ಸುಮಾರು ಜನ ಒಂದು ಕೇಳ್ತಾರ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಎಕ್ಸಾಮ್ ಬರ್ದಿದ್ರ ಬಟ್ ಫೇಲ್ ಆಗಿದ್ರ ಅಂಚೆ ಅಂತಂದು ಯಾರು ಬಂದಿದ್ದಾರೆ ಎಲ್ಲ ರಿವ್ಯಾಲ್ಯೂಷನ್ ತುಂಬಾ ಜನ ಹಾಕಿದಿರ. ಎಲ್ಲ ಸಲಿಗಿಂತನೂ ಲಾಸ್ಟ್ ಈ ವರ್ಷದಲ್ಲಿ ಲಾಸ್ಟ್ ರಿವ್ಯಾಲ್ಯೂಷನ್ಗಿಂತ ಸುಮಾರು ಜನ ಹಾಕಿದ್ದೀರಾ. ಅದ್ರಲ್ಲಿ ನಮ್ಮ ವಿಡಿಯೋ ನೋಡ್ಕೊಂಡು ಆಗಿರೋರು ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ರಿವ್ಯಾಲ್ಯೂಷನ್ ಹಾಕಿದ್ರೆ ಅವ್ರು ಕಮೆಂಟ್ ಮಾಡ್ರಿ. ಯಾಕೆಂದ್ರೆ ಗೊತ್ತಾಗ್ಬೇಕಲ್ಲ ಎಷ್ಟು ಜನ ಹಾಕಿದಿರಿ ಅಂದ್ರೆ. ನಮ್ಮ ವಿಡಿಯೋ ಯಾರು ನೋಡ್ತಾ ಇದೀರಿ, ನನ್ನ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ರಿವ್ಯಾಲ್ಯೂಷನ್ ಹಾಕಿದ್ರೆ ಅವ್ರು ಕಮೆಂಟ್ ಮಾಡಿ. ಇನ್ನು ಸುಮಾರು ಜನ ಕೇಳ್ತಿದ್ದಾರೆ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಬ್ರೋ ಅಂತ. ರಿವ್ಯಾಲ್ಯೂಷನ್ ರಿಸಲ್ಟ್ ಅನ್ನೋದು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಸುಮಾರು ಜನಕ್ಕೆ ಆಲ್ರೆಡಿ ರಿವ್ಯಾಲ್ಯೂಷನ್ ರಿಸಲ್ಟ್ ಅನ್ನೋದು ಬಂದಿರಬಹುದು. ನಿಮಗೆ ಫೋನ್ಗೆ ಒಂದು SMS ಬಂದಿರುತ್ತೆ. ಯಾಕೆಂದ್ರೆ ಅವರು ಪೇಪರ್ ಕಲೆಕ್ಷನ್ ಆದಷ್ಟೇ ನಿಮ್ಗೆ ಕೊಡೋ ಚಾನ್ಸಸ್ ಇರುತ್ತೆ. ನಿಮ್ಮ ಪೇಪರ್ ಏನು ಪೇಪರ್ ಕಳ್ಸೋರು ನೀವು ರಿವ್ಯಾಲ್ಯೂಷನ್ ಹಾಕಿದ್ದೀರಾ, ರೇಟೆಡ್ ಹಾಕಿದ್ರೆ ಗೊತ್ತಿಲ್ಲ. ಬಟ್ ಎರಡರಲ್ಲಿ ಯಾವ್ದು ಹಾಕಿರ್ತೀರಾ ಆಲ್ಮೋಸ್ಟ್ ಅವರು ಪೇಪರ್ ರಿವ್ಯಾಲ್ಯೂಷನ್ ಆದೇಶಕ್ಕೆ ಒಂದು 3-4 ದಿನಕ್ಕೆ ಅಪ್ಡೇಟ್ ಮಾಡಿರ್ತಾರೆ. ಅಪ್ಡೇಟ್ ಅಂದ್ರೆ ಯಾವ ರೀತಿ ಮಾಡಿರ್ತಾರೆ, ಡೈರೆಕ್ಟ್ ನಿಮಗೆ ವೆಬ್ಸೈಟ್ಗೆ ಹಾಕಿರ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ವೆಬ್ಸೈಟ್ ಅಲ್ಲಿ ಹಾಕಿರಲ್ಲ. ನಿಮಗೆ ಫೋನ್ಗೆ ಒಂದು SMS ಅಂತ ಬಂದಿರುತ್ತೆ. ಯಾರೆಲ್ಲ ಫೋನ್ಗೆ SMS ಬಂದಿರ್ತಾರೆ ಅಂತಂದ್ರೆ ನೋಡ್ಕೋಬೇಕು. ನಿಮಗೆ ಫೋನ್ಗೆ ಒಂದು SMS ಅನ್ನೋದು ಬಂದಿರ್ತದೆ. ಯಾವ ರೀತಿ ಅಂದ್ರೆ ನಿಮ್ಮ ಸಬ್ಜೆಕ್ಟು, ನಿಮ್ಮ ಹೆಸರು, ನಿಮ್ಮ ಸಬ್ಜೆಕ್ಟ್ ಕೋಡು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಒಂದು SMS ಅನ್ನೋದು ಬಂದಿರುತ್ತೆ. ಇದು ಸುಮಾರು ಜನ ಕೇಳ್ತಾರೆ ಆಲ್ಮೋಸ್ಟ್ ರಿಸಲ್ಟ್ ಯಾವಾಗ ಬರ್ಬೋದು. 8ನೇ ತಾರೀಕು ಎಕ್ಸಾಮ್ ಅಂದ್ರೆ ರಿವ್ಯಾಲ್ಯೂಷನ್ 8ನೇ ತಾರೀಕು ಮುಗ್ದಿರೋದ್ರಿಂದ ಆಲ್ಮೋಸ್ಟ್ ನಾಳೆ ನಾಳಿದ್ರಲ್ಲಿ ಒಂದು PDF ತರ, ನಾಳೆಗೆಲ್ಲ ನಾಳಿದ್ರಲ್ಲಿ ಒಂದು PDF ತರ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನ ಮೈಂಡ್ ತಿಳ್ಕೊಳ್ರಿ. ಯಾಕಂದ್ರೆ ಬಿಫೋರ್ ಒಂದು 15 ದಿನ ಒಳಗೆ ರಿಸಲ್ಟ್ SMS ಬಂದಿರುತ್ತೆ ನಿಮಗೆ. ನಿಮ್ದು ರಿವ್ಯಾಲ್ಯೂಷನ್ ಹಾಕಿ ಒಂದು 15 ದಿನ ಆಗಿದ್ರೆ, 15 ದಿನ ಅಷ್ಟು ಆಗಿದೆ ನೋಡಿ. 8ನೇ ತಾರೀಕು ಲಾಸ್ಟ್ ಆಗಿದೆ. 8 ಅಂದ್ರೆ ಆಲ್ರೆಡಿ ಒಂದು 10 ದಿನ ಆಗೈತೆ ಅನ್ಕೊಳ್ರಿ. 10 ದಿನ ಮ್ಯಾಕ್ಸಿಮಮ್ ಒಂದು 10-12 ದಿನದಲ್ಲಿ, 12 ದಿನ 13 ದಿನಕ್ಕೆ ಬರ್ಬೋದು. ಇಲ್ಲ ಸುಮಾರು ಜನಕ್ಕೆ ಈಗ 12 ದಿನ ಆಗಿದೆ. ಹಾಕಿ ಅಪ್ಲಿಕೇಶನ್ ಹಾಕಿ ರಿವ್ಯಾಲ್ಯೂಷನ್ ಕ್ಲೋಸ್ ಆಗಿ 12 ದಿನ ಆಗಿದೆ. ಬಟ್ ಅದಕ್ಕೆ ಮುಂಚೆ ಹಾಕಿರೋರಿಗೆ ಆಲ್ಮೋಸ್ಟ್ ಮೆಸೇಜ್ ಬಂದಿರುತ್ತೆ. ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಆಲ್ಮೋಸ್ಟ್ ಬಂದಿರುತ್ತೆ. ಇನ್ನು ಬರ್ದೋದವ್ರಿಗೆ ಯಾವಾಗಪ್ಪ ಬರುತ್ತೆ ಅಂದ್ರೆ ಬರುತ್ತೆ, ನಾಳೆ ನಾಳಿದ್ರಲ್ಲಿ ರಿಸಲ್ಟ್ ಅನ್ನೋದು ನಿಮ್ಗೆ SMS ಬರುತ್ತೆ. ಇನ್ನು ವೆಬ್ಸೈಟ್ ಅಲ್ಲಿ ಯಾವತ್ತಪ್ಪ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಇನ್ನೂ ಲೇಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಅನೌನ್ಸ್ಮೆಂಟ್ ಮಾಡಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಗೈಸ್, ಇಷ್ಟು ಇದು ಮೇನ್ ಪ್ರೊಸೀಜರ್. ಅದನ್ನ ಮೈಂಡ್ ಸೆಟ್ ಇಟ್ಕೊಂಡ್ರೆ ಯಾರು ರಿವ್ಯಾಲ್ಯೂಷನ್ ಹಾಕಿದ್ರಿ ಒಂದು 15 ದಿನ ಆಗೈತೆ ಅಂದ್ರೆ ನಿಮ್ಮ ಫೋನಲ್ಲಿ SMS ಹೋಗಿ ಚೆಕ್ ಮಾಡ್ರಿ. ಆಮೇಲೆ ಡಿಲೀಟ್ ಮಾಡ್ಕೊಬಿಟ್ಟು ಇರ್ತೀರಾ, ಹೋಗಿ ಚೆಕ್ ಮಾಡ್ಕೊಳ್ರಿ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಸಬ್ಜೆಕ್ಟು ಇನ್ಕ್ರೀಸ್ ಆಗೈತೆ ಮಾರ್ಕ್ಸ್ ಜಾಸ್ತಿ ಬಂದಿತ್ತು ಅಂತ ಎರಡೂವೆ. ಅದು ನಿಮ್ಮ ಯಾರ ಸೆಕೆಂಡ್ ಪಿ ಸಿ ರಿವ್ಯಾಲ್ಯೂಷನ್ ರಿಸಲ್ಟ್ಗೋಸ್ಕರ ಕಾಯ್ತಾರೆ ಅವ್ರಿಗೆಲ್ಲ ಫೋನ್ಗೆ ಬಂದಿರುತ್ತೆ. ಫೋನ್ಗೆ ಬಂದಿಲ್ಲ ಅಂದ್ರೆ ಯಾರು ಗಾಬರಿ ಮಾಡ್ಕೋಬೇಡಿ, ನಿಧಾನಕ್ಕೆ ಬರುತ್ತೆ. ಇವತ್ತು ಬಂದಿಲ್ಲ ನಾಳೆ ಬರುತ್ತೆ. ಫೋನ್ಗೆ ಒಂದ್ಸಲಿ SMS ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ವೆಬ್ಸೈಟಲ್ಲಿ ಇನ್ನೂ ಬಿಟ್ಟಿಲ್ಲ, ಬಿಟ್ಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ವೆಬ್ಸೈಟಲ್ಲಿ ಬಿಟ್ಟಿದ್ರೆ ಹೋಗಿ ಚೆಕ್ ಮಾಡೋದಂಗೆ ಯಾವ ರೀತಿ ಅಂತ ಹೇಳ್ತೀನಿ ಗೈಸ್. ಅದಕ್ಕೋಸ್ಕರ ಗೈಸ್ ವಿಡಿಯೋ ಮಾಡ್ತಾ ಇದ್ದಂಗೆ ನಿಮ್ಮ ಫೋನಲ್ಲಿ SMS ಹೋಗಿ ನೋಡ್ಕೊಳ್ರಿ. ಬಂದಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ರಿವ್ಯಾಲ್ಯೂಷನ್ ರಿಸಲ್ಟ್, ಅದ್ರಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಮಾರ್ಕ್ಸ್ ಜಾಸ್ತಿ ಬಂದಿದೆ ಕಮ್ಮಿ ಬಂದಿದೆ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡ್ಕೊಳ್ರಿ, ಒಂದು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ಅಂತ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಸಿ ಯು. ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿ.